ನಮಸ್ಕಾರ. BDT ಕಾಲೇಜು ತನ್ನ 75ನೇ ವರ್ಷದ ಅಸ್ತಿತ್ವವನ್ನು ಪೂರ್ಣಗೊಳಿಸ್ತಾ ಇರೋ ಈ ಸಂದರ್ಭದಲ್ಲಿ ಕಾಲೇಜಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನಾನು ಈ ಕಾಲೇಜಿಗೆ ಮೆಕ್ಯಾನಿಕಲ್ ವಿಭಾಗದಲ್ಲಿ ಟೆಂಪರರಿ ಅಧ್ಯಾಪಕನಾಗಿ, ಆಗ ಲೋಕಲ್ ಕ್ಯಾಂಡಿಡೇಟ್ ಅಂತ ಕರೀತಾ ಇದ್ರು, 1969 ಸೆಪ್ಟೆಂಬರ್ನಲ್ಲಿ ಸೇರಿದೆ. ಮುಂದೆ ಮೆಕ್ಯಾನಿಕಲ್ ವಿಭಾಗದ ಪ್ರೊಫೆಸರ್ ಆಗಿ, ನಂತರ IP ವಿಭಾಗದ ಮುಖ್ಯಸ್ಥನಾಗಿ ಜೂನ್ 2004ರಲ್ಲಿ ನಾನು ನಿವೃತ್ತನಾದೆ. ಇವತ್ತು ನಾನು ಏನಾಗಿದ್ದೀನಿ ಅದು ಎಲ್ಲದಕ್ಕೂ BDT ಕಾಲೇಜೇ ಕಾರಣ. ಅದು ನನಗೆ ಒಂದು ಅಸ್ತಿತ್ವವನ್ನು ಕೊಡ್ತು. ಬರೀ ಒಬ್ಬ BE ಗ್ರ್ಯಾಜುಯೇಟ್ ಆಗಿದ್ದ ನನ್ನನ್ನು MTech ಮತ್ತು PhDಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಹ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಿಗೆ ನನಗೆ ಡೆಪ್ಯೂಟ್ ಮಾಡಿ MTech ಮತ್ತು PhD ಗಳಿಸಲಿಕ್ಕೆ, ನನ್ನ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಜಾಸ್ತಿ ಮಾಡಿಕೊಳ್ಳಲಿಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಡ್ತು. ಅಷ್ಟೇ ಅಲ್ಲ, IIT ಮದ್ರಾಸ್ನಲ್ಲಿ ನಾನು MTechನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದು ಮತ್ತು PhDಯಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಗಳಿಸಿದ್ದು ಕೂಡ, ಅದನ್ನು ಕೂಡ ನನ್ನ ಕಾಲೇಜ್ಗೆ ನಾನು ಅರ್ಪಿಸ್ತಾ ಇದ್ದೀನಿ. ಬಹಳ ವಿಶೇಷ ಈ ಕಾಲೇಜಿನಲ್ಲಿ ಅಂದರೆ, ಈ ಕಾಲೇಜಿನ ವಿದ್ಯಾರ್ಥಿಗಳು ಯಾವ ವಿಭಾಗದ ವಿದ್ಯಾರ್ಥಿಗಳೇ ಆದರೂ ಕೂಡ ಅವರು ನಮ್ಮ ಬಗ್ಗೆ ಅಷ್ಟೇ ಗೌರವ, ಪ್ರೀತಿ, ವಿಶ್ವಾಸ ಇಟ್ಟು ನಮ್ಮನ್ನೆಲ್ಲ ಮಾತಾಡಿಸ್ತಾ ಇದ್ರು. ಈಗ ಕೂಡ ಒಂದು 40-50 ವರ್ಷ ಆದಮೇಲೆ ಸಿಕ್ಕರೂ ಕೂಡ ಅದೇ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ. ಅವರೆಲ್ಲರಿಗೂ ನಾನು ಚಿರಋಣಿ. ಯಾಕೆಂದರೆ ನನ್ನನ್ನು ಪೂರ್ತಿ ಸ್ಟಿಮ್ಯುಲೇಟ್ ಮಾಡಿದ್ದು, ನನ್ನಲ್ಲಿರೋ ಒಂದು ಟ್ಯಾಲೆಂಟನ್ನು ಹೊರಗೆ ತಂದಿದ್ದು ಮುಖ್ಯವಾಗಿ ಕಾರಣ ವಿದ್ಯಾರ್ಥಿಗಳೇ. ನಾನು ಬರೀ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಸ್ಪೋರ್ಟ್ಸ್ನಲ್ಲಿ ಎಲ್ಲದರಲ್ಲೂ ವಿದ್ಯಾರ್ಥಿಗಳ ಒಡನಾಟ ನನಗೆ ಬಹಳ ಇತ್ತು. ಹಾಡು ಚೆನ್ನಾಗಿ ಹೇಳ್ತಾ ಇದ್ದೆ. ವಿದ್ಯಾರ್ಥಿಗಳಿಗೆ ತಯಾರಿ ಮಾಡೋದು, ಗ್ರೂಪ್ ಸಾಂಗ್ಸ್ ತಯಾರು ಮಾಡೋದು, ಮತ್ತು ನಾಟಕಗಳನ್ನು ಹುಡುಗರ ಜೊತೆ ಆಡೋದು. ಸ್ಪೋರ್ಟ್ಸ್ನಲ್ಲಿ ಕೂಡ ನಾನು ಟೆನ್ನಿಸ್ಸು, ಬಾಲ್ ಬ್ಯಾಡ್ಮಿಂಟನ್ನು, ಕ್ರಿಕೆಟು ಎಲ್ಲವನ್ನೂ ಆಡ್ತಿದ್ದು. ನಾವು ಹೌಸ್ ಮ್ಯಾಚ್ಗಳಲ್ಲಿ ವಿದ್ಯಾರ್ಥಿಗಳನ್ನು ಸೋಲಿಸಿದ್ದೂ ಉಂಟು. ಇದೆಲ್ಲ ಕ್ಷಣಗಳು ಮರೆಯಲಾಗದ ಘಟನೆಗಳು. ಈ ಕಾಲೇಜಿನ ನನ್ನ ಸರ್ವಿಸ್ನಲ್ಲಿ ಚೈತ್ರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು ನನಗೆ ಬಹಳ ಹೆಮ್ಮೆ ತರತಕ್ಕಂಥ ವಿಷಯ. 1992ರಿಂದ ಆ ಚೈತ್ರ ಇಂಟರ್ ಕ್ಲಾಸ್ ಕಾಂಪಿಟೇಷನ್ಸನ್ನು ಪ್ರಾರಂಭದ ಮಾಡಿ ಆ ಫಾರ್ಮ್ಯಾಟ್ನಲ್ಲಿ ನಡೆಸಿದ್ದು ನಾನೇ. ಅದು ಮುಂದಕ್ಕೆ ಕೂಡ ಬಹಳ ಚೆನ್ನಾಗಿ ನಡ್ಕೊಂಡ್ಬಂತು. ಯಾರ್ಯಾರು ಆಗ ಭಾಗವಹಿಸಿದ್ರು ಅವರೆಲ್ಲರೂ ಅದನ್ನು ಯಾವತ್ತೂ ಜ್ಞಾಪಿಸ್ಕೋತಾರೆ. ಹಾಗೆ ಬಹಳ ಅಪರೂಪದ ಇನ್ನೊಂದು ಕೊಡುಗೆ ಅಂದರೆ, ನಾನು ವಿವೇಕಾನಂದ ಸ್ಟಡಿ ಸೆಂಟರ್ ಅಂತ BDT ಕಾಲೇಜಲ್ಲಿ ಆ ಕಾಲದಲ್ಲಿ ಮಾಡಿದ್ದೆ. ಅದಕ್ಕೆ ತುಮಕೂರಿನ ಸ್ವಾಮೀಜಿಗಳಾದ ವೀರೇಶಾನಂದ ಸರಸ್ವತಿಯವರು ಬಂದು ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಈ ಥರ ಕಾರ್ಯಕ್ರಮ ಅಪರೂಪ ಅಂತ ಹೊಗಳಿ ಹೋದರು. ಇದೆಲ್ಲ ನನಗೆ ಬಹಳ ಜ್ಞಾಪಿಸ್ಕೊಳ್ಳತಕ್ಕಂಥ ವಿಷಯ. ಈ ಕಾಲೇಜಿನಲ್ಲಿ ಕಳೆದ ಪ್ರತಿಯೊಂದು ಕ್ಷಣವೂ ಕೂಡ ಚಿರಸ್ಮರಣೀಯ. ನನ್ನ 35 ವರ್ಷದ ಈ ಸರ್ವಿಸ್ ಕೂಡ ನನ್ನ ಜೀವಮಾನದಲ್ಲಿ ಮರೆಯಲಾಗದಂಥ ಒಂದು ಕ್ಷಣಗಳು, ಬಹಳ ಅಪೂರ್ವವಾದದ್ದು. ಹೇಳ್ತಾ ಹೋದರೆ ಇದಕ್ಕೆ ಕೊನೆಯೇ ಇಲ್ಲ. ಮತ್ತೊಮ್ಮೆ ನನ್ನ BDT ಕಾಲೇಜ್ಗೆ ನನ್ನ ನಮನಗಳನ್ನು ಸಲ್ಲಿಸಿ ಮತ್ತೆ ಇನ್ನೊಂದು ಸಲ ಜ್ಞಾಪಿಸ್ಕೋತಾ ಇದ್ದೀನಿ. ನಾನು ಏನೇನು ಆಗಿದ್ದೀನಿ ಇವತ್ತು, ಅದೆಲ್ಲವೂ ಕೂಡ BDT ಕಾಲೇಜಿನ ಕೊಡುಗೆ ಅಂತ ಮತ್ತೊಮ್ಮೆ ಧನ್ಯವಾದ ಪೂರ್ವಕವಾಗಿ ನನ್ನ ನಮಸ್ಕಾರಗಳನ್ನು BDT ಕಾಲೇಜಿಗೆ ತಿಳಿಸ್ತಾ ಇದ್ದೀನಿ. ನಮಸ್ಕಾರ.